ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ್ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ನಾಟಿ ಮೇಕೆ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕೆ ಬೇಕಾದ ಪದಾರ್ಥಗಳು ಈ ರೀತಿಯಾಗಿವೆ. 1 kg ನಾಟಿ ಮೇಕೆ ಮಟನ್ ತಗೊಂಡಿದ್ದೀನಿ. 2 ಏಲಕ್ಕಿ, 2 ಚಕ್ಕೆ, 2 ಲವಂಗ ತಗೊಂಡಿದ್ದೀನಿ. 2 ಸ್ಪೂನು ಹುರ್ಗಡ್ಲೆ ತಗೊಂಡಿದ್ದೀನಿ. 2 ಮೀಡಿಯಂ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 4-5 ಪೀಸು ಶುಂಠಿ ತಗೊಂಡಿದ್ದೀನಿ. 1 ಇಡಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಆಯಿಲ್ 2 ಸ್ಪೂನ್ ತಗೊಂಡಿದ್ದೀನಿ. ಖಾರದ ಪುಡಿ 1 ಇಡಿ ತಗೊಂಡಿದ್ದೀನಿ ಕೈಯಲ್ಲಿ. 2 ಇಡಿ ಧನಿಯಾ ಪುಡಿ ತಗೊಂಡಿದ್ದೀನಿ. 1 ದೊಡ್ಡ ಸ್ಪೂನಲ್ಲಿ ಉಪ್ಪು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಬೌಲ್ ತಗೊಂಡಿದ್ದೀನಿ. ಅರಿಶಿನ ಪುಡಿ 1 ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ತಗೊಂಡಿದ್ದೀನಿ. ಗಸಗಸೆ 1 ಸ್ಪೂನು. ಪುದೀನ 1 ಅರ್ಧ ಬೌಲ್ ತಗೊಂಡಿದ್ದೀನಿ. ಮಟನ್ ತಗೊಂಡು 1 ಸ್ಪೂನು ಅರಿಶಿನ ಪುಡಿ ಹಾಕಿ 1 ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಎತ್ತಿಡ್ತೀನಿ. ಒಂದು 5 ನಿಮಿಷ ಆಯಿತು. ಅದನ್ನು ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಇದನ್ನು ಎತ್ತಿಡ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ ಈರುಳ್ಳಿ, 1 ಇಡಿ ಬೆಳ್ಳುಳ್ಳಿ, 4 ಪೀಸ್ ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋತೀನಿ. ನೈಸಾಗಿ ರುಬ್ಬಿದ್ದೀನಿ. ಕುಕ್ಕರ್ ಇಟ್ಟು ಸ್ಟವನ್ನು ಹಚ್ತೀನಿ. ಒಂದು 2 ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ. ರುಬ್ಬಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಎಲ್ಲ ಹಾಕ್ತಾ ಇದ್ದೀನಿ. ಇಲ್ಲಿ ಈ ಥರ ಎಣ್ಣೆ ಬಿಟ್ಕೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಮಟನನ್ನು ಹಾಕ್ತೀನಿ. ಹಳ್ಳಿ ಮೂಳೆ ಇದೆ, ಹಿಂಗಿರುತ್ತೆ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ತೀನಿ. 1 ಸ್ಪೂನ್ ಅರಿಶಿನ, 1 ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆಗಿದೆ. ನೀರು ಬಿಟ್ಕೊಳ್ಳೋವರೆಗೂ ಒಂದು 10 ನಿಮಿಷ ಮುಚ್ಚಿಡ್ತೇನೆ. ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಅಂದರೆ ಈಗ ಕರೆಕ್ಟಾಗಿ ಒಂದು ಅದಕ್ಕೆ ಬಂದಿದೆ. ನಲ್ಲಿ ಮುಳ್ಳ ನೋಡ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಜಾರ್ಗೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತೀನಿ. ಈಗ ರುಬ್ಬಿರುವ ಖಾರ ಪುಡಿ, ಧನಿಯಾ ಪುಡಿನ ಇದಕ್ಕೆ ಸೇರಿಸ್ತೇನೆ. ಹಾಕ್ತೇನೆ. ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು 10 ನಿಮಿಷ ಚೆನ್ನಾಗಿ ಖಾರ ಪುಡಿ, ಸಾಂಬಾರು ಪುಡಿಲಿ ಬೇಯಬೇಕದು. ಅಲ್ಲಿವರೆಗೂ ಹಾಗೆ ಮುಚ್ತೇನೆ. ರುಬ್ಬಕಾಯಿ, ತೆಂಗಿನಕಾಯಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಇದಕ್ಕೆ ನೀರು ಹಾಕ್ಕೊಂಡು ಫುಲ್ ನೈಸಾಗಿ ರುಬ್ಕೋಬೇಕು.
ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಹಾ, ಉಪ್ಪು ಖಾರ ಹೆಂಗೆ ಈ ಥರ ಹಿಡಿಬೇಕು, ಚೆನ್ನಾಗಿ ಬೆಂದಿದೆ. ಈಗ ಏನು ಮಾಡಬೇಕು ಅಂದರೆ, ಈಗ ರುಬ್ಬಿರುವಂಥ ಕಾಯಿನ ಇದಕ್ಕೆ ಸೇರಿಸ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ತೀನಿ. ನೋಡ್ಕೊಂಡು ನೀರು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 3 ವಿಷಲನ್ನು ಹಾಕಿಸ್ತೇನೆ. ವಿಷಲ್ ಬಂದಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಆಹಾ, ಕುದೀತಾ ಇದೆ. ಕುದಿಯೋ ಸಾಂಬಾರಿಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾ ಇದ್ದೀನಿ. ಸಾಂಬಾರು ಸೂಪರ್. ಮಟನ್ ಅಂದರೆ ಘಮ 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 ಅಂತ ಮೂಗಿ ಹೊಡಿತಾ ಇದೆ. ಸ್ಮೆಲ್ಲು ಭಾರಿ ಚೆನ್ನಾಗಿದೆ. ಘಮ 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 ಅಂತ ಇದೆ. ನಾಟಿ ಮೇಕೆ ಮಟನ್ ಸಾಂಬಾರ್ ಸವಿಯಲು ಸಿದ್ಧ. ಮಟನ್ ಸಾಂಬಾರ್ ರೆಡಿಯಾಗಿದೆ. ಈಗ ನಮ್ಮ ವೈಫು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಉಪ್ಪು ಖಾರ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಖಾರ ಎಲ್ಲ ಚೆನ್ನಾಗಿದೆ. ಸೂಪರ್. ತುಂಬಾ ಸಾಫ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡಿದೆ. ಆ ಬೆಳ್ಳುಳ್ಳಿ ಫ್ಲೇವರು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿ ಆಗಿದೆ. ಭಾರಿ ಚೆನ್ನಾಗಿದೆ ಸಾಂಬಾರು. ಮಟನ್ ಹೇಗಿದೆ ಅಂದರೆ, ಮಟನ್ ಅಣಬೆ ಬೆಂದಂಗೆ ಬೆಂದಿದೆ ನೋಡಿ. ಕೈ ಸೀರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳ್ಬೋದು. ಮಟನ್ನು ಅಷ್ಟೇ ಚೆನ್ನಾಗಿ ಬೆಂದಿದೆ. ಭಾರಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.